ರಾಜ್ಯದಲ್ಲಿ ಸದ್ದು ಮಾಡಿದಂತಹ ವಾಲ್ಮೀಕಿ ಹಗರಣದ ಆರೋಪ ಸದ್ಯ ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಹಾಗೂ ಸಂಸದರ ಕೊರಳಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ನಿನ್ನೆ ಇಡಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟರು. ಬೆಳ್ಳಂಬೆಳಗ್ಗೆ ಸಂಸದರ ಮನೆಗೆ ತೆರಳಿದ್ರು, ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ರು. ಆದರೆ ಇಷ್ಟೆಲ್ಲ ಇಡಿ ಶೋಧ ಕಾರ್ಯಾಚರಣೆ ನಡೀತಾ ಇದ್ರು ಸಹ ತುಕಾರಾಂ ಹಾಗೂ ಅವರ ಪತ್ನಿ ಅನ್ನಪೂರ್ಣ ಅವರು ಖುಷಿಯಿಂದಾನೇ ಇದ್ರು. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಸಂಡೂರಿನ ಸಂಸದ ತುಕಾರಾಂ ಮನೆಯಲ್ಲೂ ಶೋಧ. ಸಿಆರ್ಪಿಎಫ್ ಭದ್ರತೆಯಲ್ಲಿ ಅಧಿಕಾರಿಗಳ ತಲಾಶ್. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕ ಹಾಗೂ ಸಂಸದರ ಮನೆ ಮೇಲೆ ನಿನ್ನೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. 10 ಜನ ಇಡಿ ಅಧಿಕಾರಿಗಳ ತಂಡ ಸಿಆರ್ಪಿಎಫ್ ಭದ್ರತೆಯಲ್ಲಿ ಸಂಸದ ತುಕಾರಾಂ ಅವರ ಸಂಡೂರಿನ ಮನೆಯನ್ನ ಸರ್ಚ್ ಮಾಡಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇತ್ತ ಇಡಿ ಅಧಿಕಾರಿಗಳು ದಾಳಿ ಮಾಡುತ್ತಿದ್ದಂತೆ ಸಂಡೂರು ನಗರದ ಸಂಸದರ ಮನೆಯ ಬಳಿಯೂ ಕೂಡ ಬೆಂಬಲಿಗರು ಜಮಾವಣೆಗೊಂಡಿದ್ರು. ಇಡಿ ಅಧಿಕಾರಿಗಳು ಸಂಸದ ಶಾಸಕರನ್ನ ಬಂಧಿಸ್ತಾರೆಂಬ ಟೆನ್ಷನ್ನಲ್ಲಿ ಕಾರ್ಯಕರ್ತರಿದ್ರು. ಬೆಳಗ್ಗೆಯಿಂದಲೂ ಕಾರ್ಯಕರ್ತರು ತುಕಾರಾಂ ಮನೆಯ ಬಳಿಯೇ ಜಮಾಯಿಸಿದ್ರು. ಮನೆಯಿಂದ ಹೊರಬಂದ ಸಂಡೂರು ಶಾಸಕಿ ತುಕಾರಾಂ ಪತ್ನಿ ಅನ್ನಪೂರ್ಣ ಮಾಧ್ಯಮಗಳಿಗೆ ಕೈಬೀಸಿ ಖುಷಿಯಾಗಿಯೇ ಮನೆ ಒಳಗೆ ಹೋಗಿದ್ರು. ಇತ್ತ ಸಂಸದ ಈ ತುಕಾರಾಂ ಕೂಡ ಮೊಮ್ಮಗಳ ಜೊತೆಗೆ ಖುಷಿಯಾಗಿ ಕಾಲ ಕಳೀತಾ ಇದ್ದಿದ್ದು ಕಂಡುಬಂತು. 15 ತಾಸಿಗೂ ಹೆಚ್ಚು ಹೊತ್ತು ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸೋಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದ ತುಕಾರಾಂ, ವಾಲ್ಮೀಕಿ ನಿಗಮ ಹಗರಣಕ್ಕೂ ನನಗೂ ಸಂಬಂಧ ಇಲ್ಲ, ಇಡಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಅಂತ ಹೇಳಿದರು. ಅವರು 6:20ಕ್ಕೆ ಬಂದರು. ಗೌರವವಾಗಿ ಅವರಿಗೆ ನಾವು ಇಡಿ ಅಧಿಕಾರಿಗಳು ಸರ್ಚ್ ಮಾಡೋಕ್ಕೆ ಬಂದಿವಿ ಅಂತೇಳಿ ಅವರು ನೋಟಿಸ್ ತೋರಿಸಿ ಸರ್ಚ್ ವಾರೆಂಟ್ ನೋಡಿಸಿದ್ರು. ನಾವು ಗೌರವವಾಗಿ ನಮ್ಮ ಮನೆಗೇನು ಸೆಕ್ಯೂರಿಟಿ ಇಲ್ಲ, ಗನ್ಮ್ಯಾನ್ ಇಲ್ಲ, ಯಾರೂ ಇಲ್ಲ, ಆಯಿತು ನೋಡಿ ಅಂತೇಳಿ ಸೈನ್ ಮಾಡಿ ಸ್ಟಾರ್ಟ್ ಮಾಡಿಸಿದ್ರು. 6:40ರಿಂದ ಶುರು ಮಾಡಿದ್ರು ಎಲ್ಲ ಕಂಪ್ಲೀಟಾಗಿ. ವಾಲ್ಮೀಕಿ ಹಗರಣದಲ್ಲಿ ಅಂದರೆ ಹಗರಣ ಆಗಿದೆ, ಅಮೌಂಟ್ ಎಲ್ಲ MP ಎಲೆಕ್ಷನಲ್ಲಿ ಅಂದರೆ ನಿಮ್ಮ ಲೋಕಸಭಾ ಚುನಾವಣೆಯಲ್ಲಿ ಹಣ ಹಂಚಿಕೆ ಆಯಿತು ಅಂತ BJP ಮುಖಂಡರ ಅದು ಆರೋಪ ಮಾಡಿದ್ರು. ಆ ಕಾರಣಕ್ಕಾಗಿ ಬಂದಿದ್ದಾರೆ. ನಾನು ಈ ವಿಷಯಕ್ಕೂ ಅವ್ರು ಆರೋಪ ಮಾಡೋದಕ್ಕೆ ಯಾವುದೂ ಸಂಬಂಧ ಏನಿಲ್ಲ. ಅವ್ರಿಗೇನು ಉತ್ತರ ಕೊಡಬೇಕೋ ನಾನೆಲ್ಲ ಕೊಡ್ತೀನಿ. ಮುಂದಿನ ದಿನದಲ್ಲಿ ಅವ್ರು ಇನ್ನೂ ಏನು ಮಾಹಿತಿ ಕೇಳ್ತಾರೋ ಅದು ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೀನಿ. ಒಟ್ನಲ್ಲಿ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆಯ ಕೇಸ್ ಬಳ್ಳಾರಿ ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಡಿಸಿದ್ದಂತೂ ಸುಳ್ಳಲ್ಲ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಬಳ್ಳಾರಿ.